ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದ ಈಗಾಗಲೇ ಸುದ್ದಿಗೋಷ್ಠಿ ನಡೀತಾ ಇರುವಂತಹ ವಿಚಾರ ಹೇಳ್ತಾ ಇದ್ವಿ ನಿಮಗೆ. ನಮ್ಮ ಕಾರ್ಯಾಚರಣೆ ಅದ್ಭುತವಾಗಿ ನಡೀತಾ ಇದೆ. ಅಮೆರಿಕ ನಡೆಸುತ್ತಿರುವಂತಹ ಕಾರ್ಯಾಚರಣೆಯಲ್ಲಿ ಯಾವುದೇ ತೊಡಕಿಲ್ಲ. ಸುದೀರ್ಘ ಕಾರ್ಯಾಚರಣೆಯಿಂದ ಪೈಲಟ್ ಅನ್ನು ನಾವು ರಕ್ಷಣೆ ಮಾಡಿದ್ವಿ. ಇತಿಹಾಸದಲ್ಲೇ ಇಂತಹ ಕಾರ್ಯಾಚರಣೆ ಯಾವುದೇ ಕಾರಣಕ್ಕೂ ನಡೆಸೋದಕ್ಕಾಗಿದ್ದಿಲ್ಲ. ನಾವು ನಡೆಸಿದ್ದೇವೆ. ನಮ್ಮ 200 ಸೈನಿಕರಿಂದ ಪೈಲಟ್ ರಕ್ಷಣೆಯನ್ನು ಮಾಡಲಾಗಿದೆ. ಈ ಆಪರೇಷನ್ ನಡೆದಿರೋದು ಬರೋಬ್ಬರಿ 7 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆದಿದೆ. ಆ 7 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿ ಪೈಲಟ್ ರಕ್ಷಣೆ ಮಾಡುವಂತಹ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ವೈಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಮೆರಿಕದ ಯುದ್ಧ ವಿಮಾನ ಅದನ್ನು ಇರಾನ್ನಲ್ಲಿ ಹೊಡೆದುರುಳಿಸಲಾಗಿತ್ತು. ಆ ಸಂದರ್ಭದಲ್ಲಿ 2 ಪೈಲಟ್ಗಳು ಆ ಇರಾನ್ನ ನೆಲದಲ್ಲಿ ಬೀಳ್ತಾರೆ. ಮೊದಲು ಆರಂಭಿಕ ಹಂತಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಅಂದರೆ ಒಬ್ಬ ಪೈಲಟನ್ನು ರೆಸ್ಕ್ಯೂ ಮಾಡುವಂತಹ ಕೆಲಸವನ್ನು ಅಮೆರಿಕ ಮಾಡುತ್ತೆ. ಅದಾದ ಮೇಲೆ 2ನೇ ಪೈಲಟನ್ನು ರೆಸ್ಕ್ಯೂ ಮಾಡುವಂತಹ ವಿಚಾರ ಇದಲ್ಲ, ಆ ರೆಸ್ಕ್ಯೂ ಆಪರೇಷನ್ ಬಹಳಷ್ಟು ಘನಘೋರವಾಗಿತ್ತು. ಇರಾನ್ನ ನೆಲದಲ್ಲಿ ಒಬ್ಬ ಬದ್ಧ ವೈರಿಯ ನೆಲದಲ್ಲಿ ಬಿದ್ದಿರುವಂತಹ ಒಬ್ಬ ಪೈಲಟನ್ನು ಕರ್ಕೊಂಡು ಬರೋದು ಅಷ್ಟು ಈಸಿ ಆಗಿರಲಿಲ್ಲ. ಆ ರೋಚಕ ಕಾರ್ಯಾಚರಣೆಯ ಬಗ್ಗೆ ಇದು ಇತಿಹಾಸದಲ್ಲೇ ಆಗದೇ ಇರುವಂತಹ ಕಾರ್ಯಾಚರಣೆಯನ್ನು ನಾವು ಮಾಡಿ ನಮ್ಮ ಪೈಲಟನ್ನು ಕರ್ಕೊಂಬರುವಂತಹ ಕೆಲಸವನ್ನು ಮಾಡಿದ್ದೀವಿ. ಅದಕ್ಕಾಗಿ ಬರೋಬ್ಬರಿ 7 ಗಂಟೆಗಳ ಕಾಲ ನಡೆದಿರುವಂತಹ ಕಾರ್ಯಾಚರಣೆ, ಅದಕ್ಕೆ ಬರೋಬ್ಬರಿ 200ಕ್ಕೂ ಹೆಚ್ಚು ಸೈನಿಕರನ್ನು ನಾವು ಬಳಕೆಯನ್ನು ಮಾಡ್ಕೊಂಡಿದ್ವಿ. ಅದರಲ್ಲಿ ಯಶಸ್ವಿಯಾಗಿದ್ದೀವಿ. ಅದು ನಮ್ಮ ಅದ್ಭುತವಾದಂತಹ ಕಾರ್ಯಾಚರಣೆ ಅನ್ನುವಂತಹ ವಿಚಾರವನ್ನು ಡೊನಾಲ್ಡ್ ಟ್ರಂಪ್ ಸುದ್ದಿಗೋಷ್ಠಿಯಲ್ಲಿ ಆ ರೆಸ್ಕ್ಯೂ ಕಾರ್ಯಾಚರಣೆಯ ಬಗ್ಗೆ ವಿವರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. And when they go out on these missions, they make sure they have lots of battery space and they're in good shape. And this one worked really well, amazingly, saved his life. We immediately mobilized a massive operation to retrieve him from the mountain holdout. And he kept going higher and higher. The mountain kept getting rougher and rougher and really very, very hard to find. The second rescue mission involved 155 aircraft. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಕೊಡ್ತಾರೆ. ವಿದ್ಯಾಶ್ರೀ, ಡೊನಾಲ್ಡ್ ಟ್ರಂಪ್ ಪ್ರತಿ ಬಾರಿ ಎಚ್ಚರಿಕೆ ಕೊಟ್ಟಂತಹ ಸಂದರ್ಭದಲ್ಲೂ ಅದಕ್ಕೆ ಪ್ರತಿ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಇರಾನ್ ಮಾಡ್ತಾನೆ ಬಂದಿದೆ. ಇವತ್ತು ವೈಟ್ ಹೌಸ್ನಲ್ಲಿ ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇರುವಂತಹ ಎಚ್ಚರಿಕೆಯ ಬಗ್ಗೆ ಹೇಳೋದಾದ್ರೆ ಇದರಿಂದ ಏನಾದರೂ ಪರಿಣಾಮಗಳಾಗುತ್ತಾ, ಅಥವಾ ಏನಂದ್ರೆ ಇಷ್ಟು ದಿವಸಗಳ ಕಾಲ ಕಳೆದ 45 ದಿವಸಗಳಿಂದ ನಡ್ಕೊಂಡು ಬರ್ತಾ ಇದೆಯಲ್ಲ, ಅದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿಯುತ್ತಾ? ಜಗದೀಶ್, ಕುತೂಹಲ ಇದ್ದಿದ್ದು ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾರೆ ಅಂತ ಹೇಳಿ. ಯಾಕಂದ್ರೆ ನಿನ್ನೆ ಅವರು ಮಾಡಿದ್ದಂತ ಅದೊಂದು ಡೆಸ್ಪರೇಟ್ ಟ್ರೂತ್ ನಲ್ಲಿ ಅವರು ಹಾಕಿದ್ದಂತಹ ಪೋಸ್ಟ್, 48 ಗಂಟೆಗಳ ಸಮಯ ಕೊಡ್ತೀವಿ, ಆ 48 ಗಂಟೆಗಳ ಒಳಗಾಗಿ ಹಾರ್ಮುಜ್ ಜಲಸಂಧಿ ಓಪನ್ ಆಗದೇ ಇದ್ರೆ ನೆಕ್ಸ್ಟ್ ಲೆವೆಲ್ ಅವರ ಪವರ್ ಪ್ಲಾಂಟ್ ಇರಬಹುದು, ಅವರ ಎನರ್ಜಿ ಸೆಂಟರ್ಸ್ ಇರಬಹುದು, ಅದನ್ನ ಬ್ಲಾಸ್ಟ್ ಮಾಡಿ ಬಿಸಾಕ್ತೀವಿ. ಇರಾನ್ ನಲ್ಲಿ ಮತ್ತೆ ಯಾವತ್ತೂ ಕೂಡ ಅದೊಂದು ಇತ್ತು ಅನ್ನೋದನ್ನು ಕೂಡ ಅವ್ರು ಇಮ್ಯಾಜಿನ್ ಮಾಡ್ಕೊಳ್ಬಾರ್ದು. ಆ ರೀತಿಯಾದಂತಹ ದಾಳಿಯನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಹಾಗಾಗಿ ಅವರ ಇವತ್ತಿನ ಸುದ್ದಿಗೋಷ್ಠಿಯ ಬಗ್ಗೆ ಸಾಕಷ್ಟು ಕುತೂಹಲ ಆಯಿತು. ಯೂಶುವಲ್ ಆಗಿ ಅವರ ಡಿಫೆನ್ಸ್ ಸೆಕ್ರೆಟರಿ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ರು, ಪೀಟ್ ಹೆಕ್ಸೆಟ್ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ರು. ಇವತ್ತು ಖುದ್ದು ಡೊನಾಲ್ಡ್ ಟ್ರಂಪ್ ಅವರ ಆಗಮನ ಯಾವ ವಿಚಾರದ ಬಗ್ಗೆ ಮಾತನಾಡಬಹುದು ಅಂತ ಹೇಳಿ ಫೈನಲಿ ಅವರು ಬಂದು ಮಾತನಾಡಿದ್ದು ನಿನ್ನೆ ನಡೆದಂತಹ ಅವರ ಪೈಲಟ್ ನ ರಕ್ಷಣಾ ಕಾರ್ಯಾಚರಣೆಯ ಬಗ್ಗೆ. ಇರಾನ್ನ ಭೂಪ್ರದೇಶದ ಒಳಗೆ ನಿನ್ನೆ 2 ದಿನಗಳ ಹಿಂದೆ F-15E ಅನ್ನ ಏನು ಹೊಡೆದು ಹಾಕಲಾಗತ್ತೆ, ಅದು ಇರಾನ್ನ ಸೈನಿಕರ ಗುಂಡೇಟಿಗೆ ಅದು ಕೆಳಗ್ ಬೀಳುತ್ತೆ, ಅವರ ಮಿಸೈಲ್ಗಳ ಏಟಿಗೆ ಅದು ಕೆಳಗ್ ಬೀಳುತ್ತೆ. ಆ ಟೈಮಲ್ಲಿ 2 ಪೈಲಟ್ಗಳು ಎಜೆಕ್ಟ್ ಆಗಿರ್ತಾರೆ. ಒಬ್ಬನ ರಕ್ಷಣೆಯನ್ನ ಸುಲಭವಾಗಿ ಮಾಡುತ್ತೆ ಅಮೆರಿಕಾದ ಸೇನೆ, ಆದ್ರೆ ಮತ್ತೊಬ್ಬ ರಕ್ಷಣೆ ಅವರಿಗೆ ಅಷ್ಟು ಈಸಿ ಆಗಿರೋದಿಲ್ಲ. ಆ 2ನೇ ರೆಸ್ಕ್ಯೂ ಆಪರೇಷನ್ ಹೇಗ್ ನಡೀತು, ಅಮೆರಿಕಾದ ಸೈನ್ಯ ಅದನ್ನ ಹೇಗ್ ಮಾಡ್ತು ಅನ್ನೋದನ್ನೇ ಬಹಳ ವಿವರವಾಗಿ ಟ್ರಂಪ್ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿತ್ತು. ಆತ ಮೊದಲ ಪೈಲಟ್ ಲ್ಯಾಂಡ್ ಆಗಿದ್ದಂತಹ ಜಾಗದಿಂದ ಬಹಳ ದೂರದಲ್ಲಿ ಹೋಗಿ ಲ್ಯಾಂಡ್ ಆಗಿದ್ದಂತೆ. ಜೊತೆಗೆ ಆತ ಇಂಜೂರ್ಡ್ ಆಗಿದ್ದ. ಆತನನ್ನ IRGC ಸುತ್ತುವರೆದಿತ್ತು. ಜೊತೆಗೆ ಲೋಕಲ್ ಅಥಾರಿಟಿಗಳಿಗೆ ಒಂದು ಬಹುಮಾನವನ್ನ ಜನರಿಗೆ ಘೋಷಣೆ ಮಾಡಿದ್ರು. ಆತನನ್ನ ಹಿಡಿದುಕೊಟ್ಟವರಿಗೆ 1,000 ಕೋಟಿ ತೋಮನ್ ಅಂತ ಹೇಳಿ. ಹಾಗಾಗಿ ಜನ ಕೂಡ ಆತನನ್ನ ಹುಡುಕ್ತಾ ಇದ್ರು. ಅದರ ಮಧ್ಯೆ ಆತನನ್ನ ಫೈಂಡ್ ಔಟ್ ಮಾಡಿ ರೆಸ್ಕ್ಯೂ ಮಾಡೋದು ನಮ್ಗೆ ನಿಜಕ್ಕೂ ಒಂದು ಚಾಲೆಂಜ್ ಆಗಿತ್ತು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅದರ ಜೊತೆಗೆ ಆ ಕಾರ್ಯಾಚರಣೆ ಹೇಗಾಯ್ತು ಅನ್ನೋದನ್ನ ವಿವರಿಸಿದ್ದಾರೆ. ಮೊದಲನೇದಾಗಿ ಆ ಪೈಲಟ್ ಬಿದ್ದಂತಹ ಜಾಗದಿಂದ ಆತನ ಫಸ್ಟ್ ಇದ್ದಿದ್ದೆ ಬಿದ್ದ ಜಾಗದಿಂದ ದೂರ ಹೋಗಿ ಸೇರ್ಕೋಬೇಕು ಅಂತ ಹೇಳಿ. ಹಾಗಾಗಿ ಇಂಜೂರ್ ಆಗಿದ್ದು ಕೂಡ ಆತ ಪರ್ವತವನ್ನ ಏರುವ ಸಕ್ಸಸ್ ಆಗ್ತಾನೆ. ಅದಾದ ಬಳಿಕ ತನ್ನ ಬಳಿ ಇದ್ದಂತಹ ರೇಡಿಯೋ ಎಕ್ವಿಪ್ಮೆಂಟ್ ಏನಿದೆ ಅದ್ರ ಮೂಲಕ ಸೇನೆಯನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಆತನ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾದಂತಹ ನಂತರದಲ್ಲಿ ಅಮೆರಿಕಾದ ಸೇನೆಯ ಕಾರ್ಯಾಚರಣೆ ಆರಂಭ ಆಗೋದು. ಡೊನಾಲ್ಡ್ ಟ್ರಂಪ್ ಅವರೇ ಉಲ್ಲೇಖ ಮಾಡಿದ ಹಾಗೆ 150 ಏರ್ಕ್ರಾಫ್ಟ್, 4 ಬಾಂಬರ್ಗಳು, 64 ಫೈಟರ್ಸ್,
48 ರೀಫಿಲಿಂಗ್ ಟ್ಯಾಂಕರ್ಸ್ ಹಾಗೆ 13 ರೆಸ್ಕ್ಯೂ ಏರ್ಕ್ರಾಫ್ಟ್ ಗಳನ್ನ ಈ ಕಾರ್ಯಾಚರಣೆಗಾಗಿ ಅಮೆರಿಕ ಬಳಕೆ ಮಾಡಿದೆ. ಸುಮಾರು 7 ಕಡೆಗಳಲ್ಲಿ ಹುಡುಕೋದಕ್ಕೆ ಶುರು ಮಾಡ್ತಾರೆ ಅಂತೆ. ಯಾಕೆ ಅನ್ನೋದನ್ನ ಟ್ರಂಪ್ ವಿವರಿಸ್ತಾರೆ. ಯಾಕಂದ್ರೆ IRGC ಎಲ್ಲಾ ಕಡೆಯಿಂದ ಸುತ್ತುವರಿದಿತ್ತು. ಒಂದೇ ಲೊಕೇಶನ್ ಅಲ್ಲಿ ಹುಡುಕೋಕ್ ಶುರು ಮಾಡಿದ್ರೆ ಅಲ್ಲಿ ಹೋಗಿ ಅವರು ಸೈನಿಕನನ್ನ ಪೈಲಟ್ ನ ಹಿಡಿಯುವಂತ ಚಾನ್ಸಸ್ ಇತ್ತು. ಹಾಗಾಗಿ ಅವರನ್ನ ಕನ್ಫ್ಯೂಸ್ ಮಾಡ್ಬೇಕು ಅಂತ ಹೇಳಿ 7 ಬೇರೆ ಬೇರೆ ಲೊಕೇಶನ್ ಗಳಲ್ಲಿ ನಾವು ಸರ್ಚ್ ಆಪರೇಷನ್ ನ ಮಾಡಿ ಅವರನ್ನ ಕನ್ಫ್ಯೂಸ್ ಮಾಡಿದ್ವಿ. ಅದಾದ ಬಳಿಕ ಆ ಗ್ರೌಂಡ್ ನಲ್ಲಿ ಇದ್ದಂತಹ IRGC ಸೈನಿಕರ ಜೊತೆಗೆ ಗುಂಡಿನ ಚಕಮಕಿಯ ನಂತರದಲ್ಲಿ ನಮ್ಮ ಸೈನಿಕರನ್ನ ನಮ್ಮ ಪೈಲಟ್ ನ ನಾವು ರಕ್ಷಣೆ ಮಾಡುವಲ್ಲಿ ಸಕ್ಸಸ್ ಆದ್ವಿ ಅನ್ನೋದನ್ನ ಹೇಳಿದ್ರು. ಅದರ ಜೊತೆಗೆ ಮತ್ತೊಂದು ಕುತೂಹಲ ಇತ್ತು ಜಗದೀಶ್. ನಿನ್ನೆಯಿಂದ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಇರಾನ್ ನ ನೆಲದಲ್ಲಿ ಅಮೆರಿಕಾದ ಹರ್ಕ್ಯುಲಸ್ 130 ಅದನ್ನ ಬ್ಲಾಸ್ಟ್ ಮಾಡಿರೋದು, ಅದು ಉಡೀಸ್ ಆಗಿರುವಂತಹ ವಿಜುವಲ್ಗಳು. ಅಮೆರಿಕಾನೇ ಅದನ್ನ ಉಡೀಸ್ ಮಾಡಿದೆ, ಅಮೆರಿಕಾದ ಸೇನೆಯೇ ಅದನ್ನ ಉಡೀಸ್ ಮಾಡಿದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಯಾವ ಕಾರಣಕ್ಕಾಗಿ ಅನ್ನೋದು ಗೊತ್ತಾಗಿರ್ಲಿಲ್ಲ. ಅದನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಸೈನಿಕನ ರಕ್ಷಣಾ ಕಾರ್ಯಾಚರಣೆಗೆ ಹೋಗಿದ್ದು ಸುಮಾರು 200ಕ್ಕೂ ಹೆಚ್ಚಿನ ಅಮೆರಿಕಾದ ಸೈನಿಕರು. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೆಸ್ಕ್ಯೂ ಆಪರೇಷನ್ಗೆ ಹೋದಂತಹ ಸಂದರ್ಭದಲ್ಲಿ ಆ ದೊಡ್ಡ ವಿಮಾನವನ್ನ ಅಲ್ಲಿ ಲ್ಯಾಂಡ್ ಮಾಡಲಾಗುತ್ತೆ. ಬಟ್ ಅದು ವೆಟ್ ಸ್ಯಾಂಡ್ ಆದಂತಹ ಕಾರಣಕ್ಕಾಗಿ ತಕ್ಷಣಕ್ಕೆ ಅವರಿಗೆ ರೆಸ್ಕ್ಯೂ ಆಪರೇಷನ್ ಮುಗಿದ ನಂತರ ಅದನ್ನ ಟೇಕ್ ಆಫ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಇಕ್ವಿಪ್ಮೆಂಟ್ ಗಳು ಕೂಡ ಇತ್ತು. ಹಾಗಾಗಿ ಅದನ್ನ ಅಲ್ಲೇ ಬಿಟ್ರೆ ಶತ್ರು ರಾಷ್ಟ್ರದ ಕೈ ಸೇರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅದನ್ನ ಬ್ಲಾಸ್ಟ್ ಮಾಡಿ ಆ 2 ದೊಡ್ಡ ವಿಮಾನಗಳು ಅದು ಹಳೆಯದಾಗಿತ್ತು ಅನ್ನೋದು ಟ್ರಂಪ್ ಅವರ ಸಮಜಾಯಿಷಿ. ಅದನ್ನ ಬ್ಲಾಸ್ಟ್ ಮಾಡಿ ಅದನ್ನ ಸರ್ವನಾಶ ಮಾಡುವಂತಹ ಕೆಲಸವನ್ನ ಅಮೆರಿಕಾದ ಸೇನೆಯೇ ಮಾಡುತ್ತೆ. ಅದಾದ ಬಳಿಕ ಸೈನಿಕರನ್ನ ಅಲ್ಲಿಂದ ರೆಸ್ಕ್ಯೂ ಮಾಡಿದ್ದಾರೆ. ಈ ಸೇನಾ ಕಾರ್ಯಾಚರಣೆ ಅಮೆರಿಕಾದಂತಹ ಸೇನೆ ಜಗತ್ತಿನಲ್ಲೇ ಇಲ್ಲ, ಅಮೆರಿಕಾದಷ್ಟು ಕ್ಷಮತೆ ಇರುವಂತಹ ಸೈನಿಕರು ಜಗತ್ತಿನಲ್ಲೇ ಇಲ್ಲ ಅನ್ನೋದನ್ನ ಹೇಳೋದಕ್ಕೆ ಅಂತ ಹೇಳಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ನಿಕೋಲಸ್ ಮಡುರೋ ಅವರನ್ನ ಅರೆಸ್ಟ್ ಮಾಡಿದಂತಹ ಕಾರ್ಯಾಚರಣೆ ವಿದಿನ್ 45 minutes ಅದನ್ನ ಮತ್ತೊಂದ್ಸಲ ಸ್ತುತಿಸುವಂತಹ ಕೆಲಸವನ್ನ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಪ್ರಮುಖವಾದ ಪ್ರಶ್ನೆ ಇದ್ದಿದ್ದೇನು, ಇರಾನ್ನ ಮೇಲೆ ದಾಳಿ ಯಾವಾಗ ಎಂಡ್ ಆಗುತ್ತೆ ಅಥವಾ ಇರಾನ್ನ ಮೇಲೆ ನಾಳೆ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಾರೋ ಇಲ್ವೋ ಅಂತ ಹೇಳಿ. ಆರಂಭದಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ, ಇರಾನ್ನ ಈಗಲೂ ಕೂಡ ಒಂದೇ ರಾತ್ರಿಯಲ್ಲಿ ಮುಗಿಸುವಂತಹ ತಾಕತ್ತು ನಮ್ಮ ಸೇನೆಗಿದೆ, ಆ ರಾತ್ರಿ ನಾಳೆಯೇ ಬರಬಹುದು ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಟ್ ಆ ಎಕ್ಸ್ಟ್ರೀಮ್ ಸ್ಟೆಪ್ ನ ಅಮೆರಿಕಾದ ಅಧ್ಯಕ್ಷರು ತೆಗೆದುಕೊಳ್ತಾರಾ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಆ ಎಕ್ಸ್ಟ್ರೀಮ್ ಸ್ಟೆಪ್ ನ ಅಮೆರಿಕ ತೆಗೆದುಕೊಂಡ್ರೆ ಅದರ ಪರಿಣಾಮಗಳನ್ನು ಅಮೆರಿಕ ಎದುರಿಸಬೇಕಾಗತ್ತೆ. ಅಮೆರಿಕಾದ ಜೊತೆ ಅಲಯನ್ಸ್ ನಲ್ಲಿರುವಂತಹ ಅವರಿಗೆ ನೆಲೆಯನ್ನ ಕೊಟ್ಟಿರುವಂತಹ ಗಲ್ಫ್ ನ ಅಷ್ಟೂ ರಾಷ್ಟ್ರಗಳು ಫೇಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇರಾನ್ ಯಾವುದೇ ಕಾರಣಕ್ಕೂ ನಾವು ಮಾತುಕತೆಗೆ ಸಿದ್ಧರಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ನಾಳೆ ಏನಾಗಬಹುದು ಅನ್ನುವಂತಹ ಕುತೂಹಲ ಇದೆ. ಈ ಯುದ್ಧ ಎಲ್ಲಿ ತನಕ ಹೋಗುತ್ತೆ, ಎಂತೆಂಥ ಪರಿಣಾಮಗಳಿಗೆ ಕಾರಣ ಆಗತ್ತೆ ಅನ್ನುವಂತಹ ಆತಂಕವೂ ಇದೆ. ಜಗದೀಶ್, ಥ್ಯಾಂಕ್ ಯು ವಿದ್ಯಾಶ್ರೀ, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.